ಹಾಯ್ ಹೆಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಸಿದ್ದು ಡಿಕೆಶಿ ಇಬ್ರು ಡೆಲ್ಲಿಗೆ ಶಿಫ್ಟ್. ಫೈನಲ್ ಅಲ್ಲೇನಾ? ಸಿದ್ದು ಪ್ಲಾನ್ ಬೇರೆ, ಡಿಕೆ ನಂಬಿಕೆನೇ ಬೇರೆ. ಗೆಲ್ಲೋದು ಯಾರು? ಸುರ್ಜೇವಾಲಾ ಈ ಮಾತು ಕೇಳಿದ್ರೆ ಚೇಂಜ್ ಫಿಕ್ಸ್ ಫಿಕ್ಸ್ ಫಿಕ್ಸ್. ಅಲಾಯಿ ದೇವರ ವಾಣಿಯೇ ಸುಳ್ಳಾಗಿ ಹೋಗುತ್ತಾ? ಇದೇ ಹೊತ್ತಿನ ವಿಶೇಷ. ಸಿಎಂ ದಂಗಲ್, ಡೆಲ್ಲಿ ಸಿಗ್ನಲ್. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಸ್ವತಃ ಕೆಪಿಸಿಸಿಯ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿಎಂ ಬದಲಾವಣೆಯ ಕುರಿತು ನಿಲುವನ್ನ ಸ್ಪಷ್ಟಪಡಿಸಿದ್ರು. ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋ ಗುಸುಗುಸು ಪಿಸುಪಿಸು ನಿಲ್ತಾನೇ ಇಲ್ಲ. ಇದರ ನಡುವೆ ಅಲ್ಲಾಯಿ ಕಾರ್ಣಿಕ ಸಿಎಂ ಬದಲಾವಣೆಯ ಚರ್ಚೆಯ ಬೆಂಕಿಗೆ ತುಪ್ಪ ಸುರಿದಿದೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಹಾಲು ಕೆಟ್ರು ಹಾಲು ಮತ ಕೆಡಂಗಿಲ್ಲ, ಹಾಲು ಕೆಟ್ರು ಹಾಲು ಮತ ಕೆಡಂಗಿಲ್ಲ ಅಂತಾರ ಕೈಯಾಗ ಅಧಿಕಾರ ಸಿಕ್ಕೈತಿ. ಪಟ್ಟಿರಿ ನೀವು, ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಕಠಿಣ ಐತಿ. ಅವ್ರಾಗ್ಲೇ ವಾಲ್ಯ ಅಂತ ಬಿಟ್ರ ಇನ್ನೊಬ್ಬರಿಗೆ ಅಧಿಕಾರ ಹೊಕ್ಕೈತಿ. ನದಿ ಒಳಗ ಈತ ಬಂದು ಈತ ಬರುವಂತ ಭೂಪ ಬೇಕ ಅಧಿಕಾರ ಬದಲಾವಣೆ ಆಗಬೇಕಂದ್ರ ಅಂದಾಗ ಮಾತ್ರ ಅಧಿಕಾರ ಬದಲಾವಣೆ ಆಕೈತಿ, ಇಲ್ಲ ಅಂದ್ರೆ ಇಲ್ಲ. ಹಾಲು ಕೆಟ್ರು ಹಾಲು ಮತ ಕೆಡಂಗಿಲ್ಲ, ಹಾಲು ಕೆಟ್ರು ಹಾಲು ಮತ ಕೆಡಂಗಿಲ್ಲ ಅಂತಾರ ಕೈಯಾಗ ಅಧಿಕಾರ ಸಿಕ್ಕೈತಿ. ಪಟ್ಟಿರಿ ನೀವು, ಅದನ್ನ ಬದಲಿ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಕಠಿಣ ಐತಿ. ಅವ್ರಾಗ್ಲೇ ವಾಲ್ಯ ಅಂತ ಬಿಟ್ರ ಇನ್ನೊಬ್ಬರಿಗೆ ಅಧಿಕಾರ ಹೊಕ್ಕೈತಿ. ನದಿ ಒಳಗ ಈತ ಬಂದು ಈತ ಬರುವಂತ ಭೂಪ ಬೇಕ ಅಧಿಕಾರ ಬದಲಾವಣೆ ಆಗಬೇಕಂದ್ರ ಅಂದಾಗ ಮಾತ್ರ ಅಧಿಕಾರ ಬದಲಾವಣೆ ಆಕೈತಿ, ಇಲ್ಲ ಅಂದ್ರೆ ಇಲ್ಲ. ಹಾಲು ಕೆಟ್ಟರೂ ಹಾಲು ಮತ ಕೆಡಲ್ಲ. ಸುಖ ಸುಮ್ಮನೆ ಅಧಿಕಾರ ಬಿಡದವರ ಕೈಗೆ ನೀವು ಅಧಿಕಾರ ಕೊಟ್ಟಿದ್ದೀರಿ. ಅವರಾಗಿಯೇ ಅಧಿಕಾರ ಬಿಟ್ಟರೆ ಮಾತ್ರ ಬದಲಾವಣೆಯಾಗುತ್ತೆ, ಇಲ್ಲಾಂದ್ರೆ ಇಲ್ಲ. ಹೀಗಂತ ಗದಗ ಅಲ್ಲಾಯಿ ದೇವರ ಕಾರ್ಣಿಕ ನುಡಿದಿದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಜೋರಾಗಿರುವಾಗಲೇ ಅಲ್ಲಾಯಿ ದೇವರ ಕಾರ್ಣಿಕದಲ್ಲಿ ಬಲವಂತದಿಂದ ಅಧಿಕಾರದಿಂದ ಕೆಳಗಿಳಿಸಲು ಸಾಧ್ಯವಿಲ್ಲ ಅಂದಿರೋದು ಸಿದ್ದರಾಮಯ್ಯ ಬಣದಲ್ಲಿ ಉತ್ಸಾಹವನ್ನ ಹೆಚ್ಚಿಸಿದ್ರೆ ಡಿಕೆಶಿ ಬಣದವರಿಂದ ಆತಂಕ ಉಂಟು ಮಾಡಿದೆ. ಇದರ ನಡುವೆ ಡಿಸಿಎಂ ಡಿಕೆಶಿ ಈಗಾಗಲೇ ದೆಹಲಿಯಲ್ಲಿದ್ರೆ ಸಿಎಂ ಸಿದ್ದರಾಮಯ್ಯ ಬುಧವಾರ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಸಿಎಂ ಬದಲಾವಣೆ ಬೆಂಕಿಗೆ ತುಪ್ಪ ಸುರಿದ ಡಿಕೆಶಿ ಡೆಲ್ಲಿ ಟೂರ್. ಹೈಕಮಾಂಡ್ ನಾಯಕರ ಮನವೊಲಿಸ್ತಾರ ಕನಕಪುರ ಬಂಡೆ. ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಹಲವು ಹೈಡ್ರಾಮಾಗಳು ನಡೆದು ಎರಡನೇ ಬಾರಿ ಸಿದ್ದರಾಮಯ್ಯ ಸಿಎಂ ಕೂಡ ಆದ್ರು. ಸಿದ್ದರಾಮಯ್ಯ ಸಿಎಂ ಆದ ದಿನದಿಂದಲೂ ಬದಲಾವಣೆಯ ಚರ್ಚೆ ನಡೆಯುತ್ತಲೇ ಇದೆ. ಕಾಂಗ್ರೆಸ್ ಹೈಕಮಾಂಡ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಿರಿಯ ನಾಯಕರೆಲ್ಲ ಸಿಎಂ ಬದಲಾವಣೆಯ ಚರ್ಚೆಯೇ ಇಲ್ಲ ಅಂತ ಹೇಳ್ತಿದ್ರು. ಆದ್ರೆ ನಾಯಕರ ಹೇಳಿಕೆಗೆ ಭಿನ್ನವಾಗಿ ಕಾಂಗ್ರೆಸ್ ಶಾಸಕರು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗೋದು ಫಿಕ್ಸ್ ಅಂತಿದ್ದಾರೆ. ಪದೇ ಪದೇ ವಾರ್ನಿಂಗ್ ನೀಡಿದ್ರು ಶಾಸಕರು ತಲೆ ಕೆಡಿಸಿಕೊಳ್ತಿಲ್ಲ. ರಾಜ್ಯದಲ್ಲಿ ಸಿಎಂ ಆಗೋದು ಗ್ಯಾರಂಟಿ. ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ರಾಜ್ಯದಲ್ಲಿ ಕ್ರಾಂತಿ ನಡೆಯುತ್ತೆ. ಆಗ ಡಿಕೆಶಿ ಸಿಎಂ ಆಗೋದು ಪಕ್ಕಾ ಅಂತ ಕಾಂಗ್ರೆಸ್ನ ಒಂದು ವರ್ಗ ಬಲವಾಗಿ ನಂಬಿಕೊಂಡಿದೆ. ಈ ಬದಲಾವಣೆಯ ಬೆಂಕಿಗೆ ತುಪ್ಪ ಸುರಿಯೋ ರೀತಿ ಡಿಸಿಎಂ ದೆಹಲಿ ಪ್ರವಾಸದಲ್ಲಿದ್ದಾರೆ. ಇದರ ನಡುವೆ ಬುಧವಾರ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ತೆರಳಿದ್ದಾರೆ. ಏಕಕಾಲಕ್ಕೆ ಸಿಎಂ ಡಿಸಿಎಂ ಇಬ್ಬರು ದೆಹಲಿ ಪ್ರವಾಸ ಮಾಡ್ತಿರೋದು ಬದಲಾವಣೆಯ ಕಿಚ್ಚು ಹೊತ್ತಿ ಉರಿಯುವಂತೆ ಮಾಡಿದೆ.
ಆದ್ರೆ ಸಿಎಂ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಲು ದೆಹಲಿ ಪ್ರವಾಸ ಮಾಡ್ತಿದ್ದಾರೆ ಅನ್ನೋದನ್ನ ಡಿಸಿಎಂ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ತಳ್ಳಿ ಹಾಕಿದ್ದಾರೆ. ರಂಭಾಪುರಿ ಶ್ರೀಗಳು ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಆಗ್ಬೇಕು, ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳಿದ್ದಾರೆ. ನೀವೇನ್ ಹೇಳಿ? ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ಸದ್ಯಕ್ಕೆ ರಾಜ್ಯದ There is no bar on my chief minister and deputy chief minister from traveling to Delhi. Last when I checked, there is no injunction or stay. So for government work and for pleading our case before government of India. ಸಿಎಂ ಬದಲಾವಣೆಯ ಚರ್ಚೆ ಮಾಡಲು ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಮಾಡ್ತಿಲ್ಲ. ಬದಲಿಗೆ ರಾಜ್ಯದ ವಿವಿಧ ನೀರಾವರಿ ಯೋಜನೆಗಳು ಸೇರಿದಂತೆ ಅನುದಾನ ಬಿಡುಗಡೆ ಕುರಿತು ಭಾರತ ಸರ್ಕಾರದ ಜೊತೆ ಚರ್ಚೆಯನ್ನ ನಡೆಸಲು ದೆಹಲಿ ಪ್ರವಾಸವನ್ನ ಮಾಡ್ತಿದ್ದಾರೆ. ಇದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಡ ಅಂತ ಸುರ್ಜೇವಾಲಾ ಹೇಳಿರಬಹುದು. ಆದ್ರೆ ಏಕಕಾಲಕ್ಕೆ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಮಾಡ್ತಿದ್ದಾರೆ. ಸಹಜವಾಗಿಯೇ ಇದು ಸಿಎಂ ಬದಲಾವಣೆಯ ಕುರಿತು ಹೈಕಮಾಂಡ್ ಜೊತೆ ಚರ್ಚೆ ಮಾಡೋಕೆ ಇಬ್ಬರು ದೆಹಲಿಗೆ ತೆರಳಿದ್ದಾರೆ ಅನ್ನೋ ಸಂದೇಶ ನೀಡ್ತಿದೆ. ರಾಜ್ಯ ಸರ್ಕಾರ 2.5 ವರ್ಷ ಪೂರೈಸೋಕೆ ಕೇವಲ ತಿಂಗಳು ಬಾಕಿ ಇದೆ. ಹೀಗಾಗಿ ಇಬ್ಬರು ಏಕಕಾಲಕ್ಕೆ ದೆಹಲಿ ಪ್ರವಾಸ ಮಾಡ್ತಿರೋದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯ ಸಿಎಂ ಆಗ್ತಿದ್ದ ಹಾಗೆ ಅದೊಂದು ಫಾರ್ಮುಲಾ ಸದ್ದು ಮಾಡಲು ಆರಂಭಿಸಿತ್ತು. ಅದ್ಯಾರು ಈ ಫಾರ್ಮುಲಾ ಊಹಾಪೋಹವನ್ನ ಹರಿಬಿಟ್ರೂ ಗೊತ್ತಿಲ್ಲ. ಅಂದಿನಿಂದ ಇಂದಿನವರೆಗೂ ಕೂಡ ಈ ಫಾರ್ಮುಲಾ ಜೋರು ಸದ್ದು ಮಾಡ್ತಿದೆ. ಅದೇ 50-50 ಫಾರ್ಮುಲಾ. ರಾಜ್ಯ ಸರ್ಕಾರ 2.5 ವರ್ಷ ಪೂರೈಸಲು ದಿನಗಣನೆ ಆರಂಭವಾದ ಬಳಿಕ ಮತ್ತೆ ಈ ಫಾರ್ಮುಲಾ ಚರ್ಚೆಯಲ್ಲಿದೆ. ಇದಕ್ಕೆ ಇನ್ನಷ್ಟು ಒತ್ತು ನೀಡೋದ ನಿಟ್ಟಿನಲ್ಲಿ ಸಿಎಂ ಡಿಸಿಎಂ ದೆಹಲಿ ಪ್ರವಾಸವನ್ನ ಮಾಡ್ತಿರೋದ್ರಿಂದ ಈ ಫಾರ್ಮುಲಾಗೆ ರೆಕ್ಕೆ ಪುಕ್ಕ ಬಂದಿದೆ. ಮತ್ತೆ ಜೋರಾಯ್ತು 50-50 ಫಾರ್ಮುಲಾದ ಚರ್ಚೆ. ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆಯಾ ಅದೊಂದು ಒಪ್ಪಂದ? ಒಂದೂವರೆ ತಿಂಗಳ ಹಿಂದಷ್ಟೇ ರಾಜ್ಯ ಸರ್ಕಾರ 2 ವರ್ಷ ಅಧಿಕಾರ ಅವಧಿಯನ್ನ ಪೂರೈಸಿತ್ತು. ಇನ್ನು 4.5 ತಿಂಗಳಲ್ಲಿ ಅರ್ಧ ಅವಧಿ ಮುಗಿಸಲಿದೆ. ರಾಜ್ಯ ಸರ್ಕಾರ ಅರ್ಧ ಅವಧಿ ಪೂರೈಸುವ ಹೊತ್ತಲ್ಲಿ 50-50 ಫಾರ್ಮುಲಾ ಕುರಿತು ಚರ್ಚೆ ಜೋರಾಗಿದೆ. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಿಎಂ ಯಾರಾಗ್ತಾರೆ ಅನ್ನೋದು 1 ವಾರದವರೆಗೆ ಸಸ್ಪೆನ್ಸ್ ಆಗಿ ಉಳಿದುಕೊಂಡಿತ್ತು. ಕೊನೆಗೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಹೈಕಮಾಂಡ್ ಸಂಧಾನವನ್ನ ಮಾಡಿ ಸಿದ್ದರಾಮಯ್ಯಗೆ ಸಿಎಂ ಗಿಫ್ಟ್ ನೀಡಿತ್ತು. ಡಿಕೆಶಿಯನ್ನ ಡಿಸಿಎಂ. ಸರ್ಕಾರದ ಮೊದಲ 30 ತಿಂಗಳು ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಉಳಿದ 30 ತಿಂಗಳು ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋ ಒಪ್ಪಂದ ಆಗಿದೆ ಅನ್ನೋ ರೂಮರ್ ಕೇಳು ಬಂದಿತ್ತು. ಈಗ ಇಬ್ಬರು ಒಂದೇ ಬಾರಿಗೆ ದೆಹಲಿ ಪ್ರವಾಸ ಮಾಡ್ತಿರೋದ್ರಿಂದ ನಿಜವಾಗಿಯೂ ಹೈಕಮಾಂಡ್ ಮಟ್ಟದಲ್ಲಿ ಅಂತಹದ್ದೊಂದು ಒಪ್ಪಂದ ಆಗಿದೆಯಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಇದರ ನಡುವೆ ಸಿದ್ದರಾಮಯ್ಯ ತಮ್ಮದೇ ಆದ ಪ್ಲಾನ್ ರೂಪಿಸಿದ್ರೆ ಡಿಕೆಶಿ ನಂಬಿಕೆಯನ್ನ ನೆಚ್ಚಿಕೊಂಡಿದ್ದಾರೆ. ಕುರಿತು ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದಾರೆ. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಸಿದ್ದರಾಮಯ್ಯ ಬಣ ಈ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ. ಇದು ಬದಲಾವಣೆಯ ಚರ್ಚೆ ಮತ್ತೊಂದು ಹಂತವನ್ನ ಮುಟ್ಟಲು ಕಾರಣವಾಗಿದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಜೋರಾಗಿದೆ. ಇದರ ನಡುವೆ ಸಿಎಂ ಕುರ್ಚಿಯನ್ನ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ತಮ್ಮದೇ ಆದ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಸಿದ್ದು ಪ್ಲಾನ್ಗೆ ಟಕ್ಕರ್ ಕೊಡಲು ಡಿಕೆಶಿ ಬಳಿ ಇರೋ ಅಸ್ತ್ರವೇ ಬೇರೆ. ಸಿದ್ದರಾಮಯ್ಯ ಮಾಡಿರೋ ಪ್ಲಾನ್ ಏನು? ಡಿಕೆಶಿ ಬಳಿ ಒಂದು ಅಸ್ತ್ರವಿದೆ. ಇಷ್ಟಕ್ಕೂ ಸಿದ್ದರಾಮಯ್ಯ ಪ್ಲಾನ್ ಏನು? ಡಿಕೆಶಿ ಬಳಿ ಇರುವಂತ ಅಸ್ತ್ರ ಏನು ಅನ್ನೋದನ್ನ ನೋಡೋಣ ಬನ್ನಿ. ಸುಖ ಸುಮ್ಮನೆ ಅಧಿಕಾರ ಬಿಟ್ಟು ಕೊಡಲು ಒಪ್ಪಲ್ಲ. ನನಗೆ ಅಧಿಕಾರದ ವ್ಯಾಮೋಹ ಇಲ್ಲ ಅಂತ ಹೊರಗೆ ಹೇಳಿಕೊಂಡ್ರು ಮನದ ಒಳಗೆ ಅಧಿಕಾರದ ಆಸೆ ಇದ್ದೇ ಇರುತ್ತೆ. ಹೀಗೆ ಕಷ್ಟಪಟ್ಟು ಪಡೆದಿರೋ ಅಧಿಕಾರವನ್ನ ಸುಲಭವಾಗಿ ಬಿಟ್ಟು ಕೊಡಲು ಇಷ್ಟಪಡಲ್ಲ. ಇದು ಸಿಎಂ ಸಿದ್ದರಾಮಯ್ಯಗೂ ಅನ್ವಯಿಸುತ್ತೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಹೇಗಾದ್ರೂ ಮಾಡಿ ಸಿಎಂ ಕುರ್ಚಿ ಉಳಿಸಿಕೊಳ್ಳಲೇಬೇಕು ಅಂತ ತಮ್ಮದೇ ಆದ ಪ್ಲಾನ್ ರೂಪಿಸಿದ್ದಾರೆ. ಆ ಪ್ಲಾನ್ ಸಕ್ಸಸ್ ಆಗೇ ಆಗುತ್ತೆ ಅಂತ ಬಲವಾಗಿ ನಂಬಿದ್ದಾರೆ.
ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್. ಹೈಕಮಾಂಡ್ಗೆ ಬಲ ತೋರಿಸಲು ಸಿದ್ಧವಾಗಿರೋ ಟಗರು. ಬಾರೆ ನೋಟ ನೋಡೈತೆ, ಕಾಲು ಕೆರೆದು ನಿಲ್ತೈತೆ, ಕುಟುರು ಹಾಕಿ ಬಂದೈತೆ, ಎದುರು ಹೋದ್ರೆ ಗುಂತೈತೆ, ನೋಟೋಕೆ ನೋಪಲು ಸಿಂಪಲ್ಲು, ಇವನ ಗುಂಗೆ ಡಪ್ಪಲ್ಲು, ಆಡೋ ಆಟ ಬಹಳ ಚಾಲು, ಬೇಕಾ ಬೇಕಾ ಸಾಂಪಲ್ಲು, ಹೆಸರು ಕದರು ತಿಮಿರು, ನೋಡೋನ್ಗೆ ಬೆವರು, ಬ್ರದರು, ಟಗರು ಟಗರು ಇವನ ಮೊಗರು. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಸಿದ್ದರಾಮಯ್ಯ, ಡಿಕೆಶಿ ಇಬ್ಬರು ಭಾರಿ ಶ್ರಮ ವಹಿಸಿದ್ದಾರೆ. ತುಂಬಾ ಸಂಕಷ್ಟದ ಸಮಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡಿದ್ರು. ಅವರಿಗೆ ಜವಾಬ್ದಾರಿ ಹೊರಿಸಿದ ದಿನದಿಂದ ಇದುವರೆಗೆ ಪಕ್ಷ ಸಂಘಟನೆಗೆ ಡಿಕೆ ಹೆಚ್ಚು ಒತ್ತು ನೀಡಿದ್ದಾರೆ. ಸರ್ಕಾರದಲ್ಲಿ ಡಿಸಿಎಂ ಜವಾಬ್ದಾರಿ ಹೊತ್ತುಕೊಂಡಿದ್ರೂ ಸಹ ಪಕ್ಷ ಕಟ್ಟಲು ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ. ಡಿಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿದ್ರೆ, ಸಿದ್ದರಾಮಯ್ಯ ವಿಪಕ್ಷ ನಾಯಕರಾಗಿ ಆಡಳಿತ ಪಕ್ಷದ ಲೋಪದೋಷಗಳನ್ನ ಜನರಿಗೆ ಎತ್ತಿ ತೋರಿಸಿದ್ರು. ಇಬ್ಬರು ಜೋಡೆತ್ತುಗಳಂತೆ ಕೆಲಸ ಮಾಡಿದ್ರಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆಗ ಸಿದ್ದರಾಮಯ್ಯ ಸಿಎಂ ಆದ್ರೆ ಡಿಕೆಶಿ ಡಿಸಿಎಂ ಆಗಿದ್ರು. ಈಗ ಸಿಎಂ ಬದಲಾವಣೆ ಚರ್ಚೆ ಜೋರಾಗ್ತಿದ್ದಂತೆ ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಪ್ಲಾನ್ ಏನು ಅನ್ನೋದನ್ನ ನೋಡೋದಾದ್ರೆ, ಸಿದ್ದು ಪ್ಲಾನ್ ಏನು? ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಲು ಹೆಚ್ಚು ಶಾಸಕರ ಬೆಂಬಲ ನೀಡುತ್ತಿದ್ದಾರೆ. ಒಂದು ವೇಳೆಗೆ ಶಾಸಕಾಂಗ ಪಕ್ಷದ ಸಭೆ ನಡೆಸಿದ್ರೆ ತಮಗೆ ಸ್ಪಷ್ಟ ಬಹುಮತ ಸಿಗಲಿದೆ ಅಂತ ಹೈಕಮಾಂಡ್ಗೆ ಒತ್ತಡ ಹೇರಲು ಸಿದ್ದು ಪ್ಲಾನ್ ಮಾಡಿದ್ದಾರೆ. ಅಲ್ಲದೆ ತಮ್ಮನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಅಹಿಂದ ವರ್ಗ ಕಾಂಗ್ರೆಸ್ನಿಂದ ದೂರವಾಗಲಿದೆ ಅನ್ನೋ ಸಂದೇಶ ನೀಡಲು ಪ್ಲಾನ್ ಮಾಡಿದ್ದಾರೆ. ತಮ್ಮ ವಾದವನ್ನ ಸಮರ್ಥನೆ ಮಾಡಿಕೊಳ್ಳಲು ಯಡಿಯೂರಪ್ಪ ಉದಾಹರಣೆ ನೀಡುವ ಸಾಧ್ಯತೆಯೂ ಇದೆ. ಯಾಕೆಂದ್ರೆ ಯಡಿಯೂರಪ್ಪರನ್ನ ಸಿಎಂ ಕುರ್ಚಿಯಿಂದ ಇಳಿಸಿದ ಕಾರಣಕ್ಕೆ ಲಿಂಗಾಯತ ಸಮುದಾಯ ಮುನಿಸಿಕೊಂಡು ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿತ್ತು ಅನ್ನೋದನ್ನ ಹೈಕಮಾಂಡ್ ಮುಂದಿಡಬಹುದು. ಜೊತೆಗೆ ಬಹುತೇಕ ಹಿರಿಯ ಸಚಿವರು ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸುತ್ತಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ತಮ್ಮ ಜೊತೆ ಕಾಂಗ್ರೆಸ್ಗೆ ವಲಸೆ ಬಂದಿರುವ ಹಿರಿಯ ನಾಯಕರ ಬಲ ಹೊಂದಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಅಧಿಕಾರಕ್ಕೇರಿದ ಬಳಿಕ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸುಗಮ ಆಡಳಿತ ನಡೆಸಿರುವ ಕುರಿತು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟು ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅಸ್ತ್ರ ಪಕ್ಷ ನಿಷ್ಠೆ, ಹೈಕಮಾಂಡ್ ಮೇಲೆ ನಂಬಿಕೆಯೇ ಜೀವಾಳ. ಸಿದ್ದರಾಮಯ್ಯ ರೂಪಿಸಿರೋ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗದಂತೆ ಮಾಡಲು ಕಾಂಗ್ರೆಸ್ ಟ್ರಬಲ್ ಶೂಟರ್ ಬಳಿ ಬಹುದೊಡ್ಡ ಅಸ್ತ್ರವಿದೆ. ಅದೇ ನಂಬಿಕೆ, ನಿಷ್ಠೆ ಅನ್ನೋ ಅಸ್ತ್ರ. 2023ರಲ್ಲಿ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿದಾಗ ಡಿಕೆಶಿ ಒಂದು ಮಾತು ಹೇಳಿದ್ರು. ಸಿಎಂ ಕುರ್ಚಿಗೆ ಡಿಮ್ಯಾಂಡ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಮಾರ್ಮಿಕವಾಗಿ ಉತ್ತರ ನೀಡಿದ್ರು. ಕಷ್ಟಪಟ್ಟು ಕೂಲಿ ಮಾಡಿದ್ದೀನಿ, ಆ ಕೂಲಿಗೆ ತಕ್ಕ ಪ್ರತಿಫಲ ಕೇಳ್ತೀನಿ ಅಂತ ಹೇಳುವ ಮೂಲಕ ತಾವು ಸಿಎಂ ಸ್ಥಾನದ ರೇಸ್ನಲ್ಲಿದ್ದೇನೆ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸಿಎಂ ಸ್ಥಾನಕ್ಕೆ ಇಬ್ಬರು ಪ್ರಬಲ ನಾಯಕರು ಪೈಪೋಟಿ ನಡೆಸಿದ್ರು. ಸಿದ್ದರಾಮಯ್ಯಗೆ ಸಿಎಂ ಆಗಿ ಅಧಿಕಾರ ನಡೆಸಿರುವ ಅನುಭವ ಇದೆ. ಜೊತೆಗೆ ಡಿಕೆಶಿಗಿಂತ ಹಿರಿಯರು. ಕಾಂಗ್ರೆಸ್ ಟ್ರಬಲ್ ಶೂಟರ್ಗೆ ಇನ್ನೂ ವಯಸ್ಸಿದೆ. ಸಿದ್ದರಾಮಯ್ಯಗೆ ಇದೇ ಲಾಸ್ಟ್ ಚಾನ್ಸ್ ಆಗಬಹುದು. ಹೀಗೆ
ಸಿದ್ದರಾಮಯ್ಯ ಸಿಎಂ ಆಗಲು ಡಿಕೆ ಶಿವಕುಮಾರ್ ಸುಲಭವಾಗಿ ಒಪ್ಪಿಕೊಂಡಿರಲಿಲ್ಲ. ಸುಮಾರು 1 ವಾರ ದೆಹಲಿಯ ಹೈಕಮಾಂಡ್ ನಾಯಕರ ಪಡಸಾಲೆಯಲ್ಲಿ ನಾನಾ ಚರ್ಚೆಗಳು ನಡೆದಿದ್ವು. ಕನಕಪುರ ಬಂಡೆಯ ಪಕ್ಷ ನಿಷ್ಠೆಯ ಕುರಿತು ಯಾರಿಗೂ ಡೌಟೇ ಇಲ್ಲ ಬಿಡಿ. ರಾಜ್ಯದಲ್ಲಿ ಮಾತ್ರವೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ತೊಂದರೆ ಆದಾಗೆಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ ನೆನಪಾಗ್ತಿದ್ದಿದ್ದೇ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್. ಇಂಥ ಪಕ್ಷ ನಿಷ್ಠೆಯ ಪರಿಣಾಮ ತಿಹಾರ್ ಜೈಲು ಸೇರಬೇಕಾಯಿತು. ಇಷ್ಟಾದರೂ ಅವರ ಪಕ್ಷ ನಿಷ್ಠೆ ಎಳ್ಳಷ್ಟು ಕಡಿಮೆಯಾಗಿಲ್ಲ. ಈ ಪಕ್ಷ ನಿಷ್ಠೆಯನ್ನೇ ಹೈಕಮಾಂಡ್ ಟ್ರಂಪ್ ಕಾರ್ಡ್ ಮಾಡಿಕೊಂಡಿತ್ತು. ಸಿದ್ದರಾಮಯ್ಯಗೆ ಸಿಎಂ ಹುದ್ದೆ ಬಿಟ್ಟುಕೊಡಲು ಡಿಕೆ ಶಿವಕುಮಾರ್ ಬಿಲ್ಕುಲ್ ಸಿದ್ಧ ಇರಲಿಲ್ಲ. ಆದರೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಡಿದ ಸತತ ಪ್ರಯತ್ನದ ಫಲವಾಗಿ ಡಿಕೆ ಶಿವಕುಮಾರ್ ಸಿಎಂ ರೇಸ್ನಿಂದ ಕೊನೆ ಘಳಿಗೆಯಲ್ಲಿ ಹಿಂದೆ ಸರಿದಿದ್ರು. ಡಿಕೆಶಿ ಮನವೊಲಿಸುವ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಮ್ಮದೇ ಉದಾಹರಣೆ ನೀಡಿದ್ರಂತೆ. ನಾನು 1 ಬಾರಿಯೂ ಸಿಎಂ ಆಗಲಿಲ್ಲ. ಹೈಕಮಾಂಡ್ಗೆ ನಿಷ್ಠೆ ತೋರಿದ್ರಿಂದ ಇಂದು ಪಕ್ಷದ ಅಧ್ಯಕ್ಷನಾಗಿದ್ದೇನೆ. ಹೀಗಾಗಿ ನೀವು ಕೂಡ ಈಗ ಸುಮ್ಮನಿರಿ, ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧರಾಗಿರಿ ಅಂತ ಕಿವಿ ಮಾತು ಹೇಳಿದ್ರಂತೆ. ಜೊತೆಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಡಿಕೆಶಿಗೆ ಯುವರ್ ಟೈಮ್ ವಿಲ್ ಕಮ್ ಅಂತ ಹೇಳಿದ್ರಂತೆ. ಇಬ್ಬರು ನೀಡಿದ ಭರವಸೆ ಬಳಿಕ ಡಿಕೆಶಿ ಡಿಸಿಎಂ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡ್ರು ಅಂತ ಉನ್ನತ ಮೂಲಗಳಿಂದ ಗೊತ್ತಾಗಿತ್ತು. ಈಗ ಆಗ ನೀಡಿದ್ದ ಭರವಸೆ ಈಡೇರಿಸೋ ಟೈಮ್ ಬಂದಂತೆ ಕಾಣ್ತಿದೆ. ರಾಜ್ಯ ಸರ್ಕಾರ 2.5 ವರ್ಷವನ್ನ ಪೂರೈಸೋ ಸಮಯ ಹತ್ತಿರ ಬರ್ತಿದೆ. ಇದರ ನಡುವೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಅನ್ನ ಸಿಡಿಸಿದ್ರು. ಇದಾದ ಬಳಿಕ ಸಿಎಂ ಬದಲಾವಣೆಯ ಚರ್ಚೆ ಮುನ್ನೆಲೆಗೆ ಬಂತು. ಈಗ ಏಕಕಾಲಕ್ಕೆ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಈ ಚರ್ಚೆ ತಾರಕಕ್ಕೇರೋದಕ್ಕೆ ಕಾರಣವಾಗಿದೆ. ಹೀಗಾಗಿ ರಾಜ್ಯದಲ್ಲಿ ನಿಜವಾಗಿಯೂ ಸಿಎಂ ಬದಲಾವಣೆ ಆಗೇ ಬಿಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.